ಇವತ್ತಿನ ಶಿರಾನಗರದಲ್ಲಿ ಅತ್ಯಂತ ಸಂಭ್ರಮಾಚರಣೆಯಿಂದ ನಾಡಪ್ರಭು ಕೆಂಪೇಗೌಡರು ಹಾಗೂ ಶಿಕ್ಷಣ ಕ್ರಾಂತಿಕಾರ ಶಿಕ್ಷಣ ತಜ್ಞ ಬೊನ್ಮಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಜನಸ್ತೋಮದಿಂದ ಉತ್ಸಾಹದಿಂದ ನಡೆತಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ. ನಾಡಪ್ರಭು ಕೆಂಪೇಗೌಡರವರು 500 ವರ್ಷಗಳ ಹಿಂದೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಭದ್ರವಾದಂಥ ಜಲಸಂಪನ್ಮೂಲಗಳಿಂದ ತುಂಬಿರ್ತಕ್ಕಂತಹ ಆರ್ಥಿಕವಾಗಿ ವೃದ್ಧಿ ಕಾಣ್ತಕ್ಕಂತಹ ಜೊತೆಯಲ್ಲಿ ಉದ್ಯಾನವನ ಇರತಕ್ಕಂತಹ ಜೊತೆಯಲ್ಲಿ ಒಂದು ತಂತ್ರಜ್ಞಾನ ಮಹಾತಂತ್ರಜ್ಞಾನದಲ್ಲಿ ಸಮೃದ್ಧಿ ಹೊಳ್ತಕ್ಕಂತಹ ಒಂದು ನಗರದ ಒಂದು ಭವಿಷ್ಯವನ್ನು ಕಂಡು ಎಲ್ಲ ಜಾತಿ ವರ್ಗದವರೆಗೂ ಕೂಡ ಅವರ ಕುಲ ಕಸಬು ಅನುಗುಣವಾಗಿ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ತಿಗಳರಪೇಟೆ ಇರ್ಬೋದು ಅಥವಾ ಗಾಣಿಗರಪೇಟೆ ಇರ್ಬೋದು, ಸುಲ್ತಾನ್ಪೇಟೆ ಇರ್ಬೋದು, ನಗರದ ಪೇಟೆ ಇರ್ಬೋದು, ಅಕ್ಕಿಪೇಟೆ, ರಾಗಿಪೇಟೆ, ಈ ರೀತಿ ಪ್ರತಿಯೊಂದು ಸಮುದಾಯವನ್ನು ಮುಂತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ 500 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರವರು ಮಾಡಿರ್ತಕ್ಕಂಥದ್ದು. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದರೆ ಅದು ಮಹಾನಗರಿ ಬೆಂಗಳೂರಲ್ಲಿ ನೋಡ್ಬೋದು. ಯಾಕೆಂತ ಹೇಳಿದ್ರೆ ಅದಕ್ಕೆ ಬುನಾದಿ ಹಾಕ್ತಕ್ಕಂಥವ್ರು ನಾಡಪ್ರಭು ಕೆಂಪೇಗೌಡವರು. ಅದೇ ರೀತಿಯಲ್ಲಿ ಬೊನ್ಮಯ್ಯನವರು ಇವತ್ತು ಆಸ್ತಿ ಸಂಪತ್ತು ಪರ್ವತದಷ್ಟಿದ್ದರೂ ಸಹಿತ ಸಮಾಜದ ಒಂದು ಕಾಳಜಿ ಗಗನಕ್ಕೆ ತಲುಪಲಿಲ್ಲ ಅಂತ ಹೇಳಿದರೆ ಒಂದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ತಾವು ಗಳಿಸಿರ್ತಕ್ಕಂಥ ಸಂಪಾದನೆ ಆಸ್ತಿಯನ್ನು ಶಿಕ್ಷಣಕ್ಕೋಸ್ಕರ ಒಂದು ತ್ಯಾಗ ಮಾಡಿ ದೇಣಿಗೆ ನೀಡಿ ಶಿಕ್ಷಣ ಕ್ರಾಂತಿಯನ್ನು ತಂದುಕೊಟ್ಟವರು ಬೊನ್ಮಯ್ಯನವರು. ಇವರ ಇಬ್ಬರ ಒಂದು ಜನ್ಮೋತ್ಸವವನ್ನು ಶಿರಾನಗರದಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಒಂದು ಶ್ಲಾಘನೀಯ ವಿಚಾರ. ಇದು ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಇದು ನಿತ್ಯೋತ್ಸವ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸ್ತೀನಿ.